ಅಡಿಕೆ, ತೆಂಗು, ಬಾಳೆಗೆ ಪ್ರತಿಯೊಬ್ಬರು ವರ್ಷಕ್ಕೊಂದ್ಸರಿ ಈ ಮೆಥಡ್ ಯೂಸ್ ಮಾಡಲೇಬೇಕು. ಮಾಡಿದರೆ ನಿಮಗೆ ಫರ್ದರ್ ಫ್ಯೂಚರಲ್ಲಿ ಯಾವುದೇ ಫಂಗಸ್ ರಿಲೇಟೆಡ್ ಆಗಿರೋದು, ಇನ್ಸೆಕ್ಟ್ಸು, ಪೆಸ್ಟ್ ಅಟ್ಯಾಕು, ಅದರಿಂದ ಬರ್ತಕ್ಕಂಥ ರೋಗಗಳು ಆರಾಮಾಗಿ ಕಂಟ್ರೋಲ್ ಆಗ್ತವೆ. ಆಮೇಲೆ ಇದರಿಂದ ನಿಮಗೆ ಈಲ್ಡ್ ಇನ್ಕ್ರೀಸ್ ಆಗುತ್ತೆ. ಇದು ವರ್ಷಕ್ಕೊಂದ್ಸರಿ ಒಂದು ಬೆಳೆಗೆ ಕಂಪಲ್ಸರಿ ಮಾಡಲೇಬೇಕಿದು. ಇದು ತುಂಬ ಇಂಪಾರ್ಟೆಂಟ್. ಇದು ಆರ್ಗ್ಯಾನಿಕ್ ಫಾರ್ಮಿಂಗ್, ಕೆಮಿಕಲ್ ಫಾರ್ಮಿಂಗ್ ಮತ್ತು ಸೆಮಿ ಆರ್ಗ್ಯಾನಿಕ್ಕು, ನ್ಯಾಚುರಲ್, ಎಸ್ಪೆಷಲಿ ನ್ಯಾಚುರಲ್ ಮತ್ತು ಆರ್ಗ್ಯಾನಿಕ್ ಫಾರ್ಮ್ನವ್ರಿಗೆ ಇದನ್ನ ಮಾಡಲೇಬೇಕಿದು. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಸಂತ ಆರ್ಗ್ಯಾನಿಕ್ ಫಾರ್ಮ್ಗೆ ಎಲ್ಲರೂ ಸ್ವಾಗತ. ಇವತ್ತು ನಾವು ಮಾಡ್ತಿರೋ ವಿಡಿಯೋ ಬೋನ್ ಮಿಲ್ ಫರ್ಟಿಲೈಸರ್ಸ್. ಇದರದ್ದೇ ಇವತ್ತು ಬೋನ್ ಮಿಲ್ ಫರ್ಟಿಲೈಸರ್ಸ್ ಅನ್ನೋದು ಸ್ಪೆಷಲ್. ಇವತ್ತು ಅದೊಂದೇ ಮಾಡ್ತಿಲ್ಲ, ಅದಕ್ಕೇನು ಕಾಂಬಿನೇಷನ್ ಕೊಡಬೇಕು ನಾವು, ಆಮೇಲೆ ಯಾವ ಥರ ಕೊಡಬೇಕು, ಆಮೇಲೆ ಬೋನ್ ಮಿಲ್ ಅಂತ ಬಂದ ತಕ್ಷಣ ಭಾಳ ಗ್ರೇಡ್ ಬರ್ತವೆ. ಸೊ ಯಾವ್ಯಾವ ಥರ ಗ್ರೇಡು ನಾವು ಯಾವ ಕರೆಕ್ಟಾಗಿ ಚೂಸ್ ಮಾಡಬೇಕು. ಸೊ ಆಮೇಲೆ ಅದಕ್ಕೆ ಏನು ಮಿಕ್ಸಿಂಗ್ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಸೊ ಅದ್ರ ಬಗ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ನಾವೆಲ್ಲ ಮಾಡಿದ್ದೀವಿ ಇವತ್ತು, ಅದನ್ನೇ ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ನಮ್ಮ ಬಾಳೆ ತೋಟಕ್ಕೆ ಕೊಡ್ತಾಯಿದ್ದೀವಿ. ಫ್ರೆಂಡ್ಸ್ ನೋಡಿ, ಈಗ ನಾವು ಬೋನ್ ಮಿಲ್ ಫರ್ಟಿಲೈಸರ್ಸ್ ಜೊತೆಗೆ ಎಲ್ಲ ಕಾಂಬಿನೇಷನ್ ಮಾಡ್ತಾಯಿದ್ದೀವಿ. ಸೊ ಐಟಮ್ಸ್ ಭಾಳ ಇದ್ದಾವೆ, ನಾನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟಿಗೆ ನೋಡೋಣ, ಇದು ಬೋನ್ ಮಿಲ್ ಇದು, ಆಮೇಲೆ ಗ್ರೇಡ್ ಎ ಇದು. ಇದರಲ್ಲಿ 3 ಗ್ರೇಡ್ ಇದ್ದಾವೆ. ಸೊ ಗ್ರೇಡ್ ಎ ಬೋನ್ ಮಿಲ್ ಫರ್ಟಿಲೈಸರ್ ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ಫಾಸ್ಫರಸ್ ಜಾಸ್ತಿ ಇರುತ್ತೆ. 18% ಫಾಸ್ಫರಸ್ ಇರುತ್ತೆ, 15% ಕ್ಯಾಲ್ಶಿಯಮ್ ಇರುತ್ತೆ. ಸೊ ಇದು ಒಂದು ಐಟಮು. ಇದು ಕಾಂಪೋಸ್ಟ್ ಗೊಬ್ಬರ. ಇದು ಕಾಂಪೋಸ್ಟ್ ಗೊಬ್ಬರ ಜೊತೆಗೆ ನಾವು ಫರ್ಮೆಂಟೇಷನ್ ಮಾಡ್ತೀವಿ. ಸೊ ಈಗ ಬೋನ್ ಮಿಲ್ ಮಿಕ್ಸ್ ಮಾಡ್ತಾಯಿದ್ದೀವಿ. ಫಸ್ಟ್ ಐಟಮು ಇದು. ಐಟಮ್ 2 ಇದೆಲ್ಲ ಮಿಕ್ಸ್ ಇರುತ್ತೆ. ನಿಮ್ ಕೇಕು, ಕ್ಯಾಶಲ್ ಕೇಕು, ಗ್ರೌಂಡ್ನಟ್ ಕೇಕು, ಸೋಯಾಬೀನು ಮತ್ತು ಎಲ್ಲ ಥರದ ಕೇಕು ಮಿಕ್ಸ್ ಮಾಡಿದ್ದಾರೆ. ಸೊ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ನೀವು ನೋಡಿ, ಕಾರ್ಬನ್ 25% ಇದೆ. ಸೊ ಬೋನ್ ಮಿಲ್ಲಲ್ಲಿ 40% ಇರುತ್ತೆ. ಸೊ ಇದರಲ್ಲಿ 25%. ನಾವು ಯೂಸ್ ಮಾಡೋ ಪ್ರತಿಯೊಂದು ನ್ಯಾಚುರಲ್ ಫರ್ಟಿಲೈಸರ್ಸಲ್ಲಿ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನಾನು ಎಲ್ಲ ವಿಡಿಯೋಸಲ್ಲಿ ಹೇಳ್ತಾ ಇರ್ತೀನಿ, ಸಾಯಿಲ್ ಕಾರ್ಬನ್ ತುಂಬ ಇಂಪಾರ್ಟೆಂಟ್ ಅಂತ. ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ, ಸಾಯಿಲ್ ಬೂಸ್ಟರ್ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು. ಸೊ ಇದು ನಿಮ್ ಕೇಕ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ನಿಮ್ ಕೇಕು, ಆರ್ಗ್ಯಾನಿಕ್ ಕಾರ್ಬನ್ನು, ಹುಮಿಕು, ಅಮೈನೋ ಆ್ಯಸಿಡು, ಸೀವೀಡು ಎಲ್ಲ ಮಿಕ್ಸ್ ಇರುತ್ತೆ ಇದು. ಆಮೇಲೆ ನೀಮ್ ಕೇಕ್ ಇದು ಹೇಳಿದೆ ಸ್ಪೆಷಾಲಿಟಿ ಅಂದರೆ ತುಂಬ ಸ್ಮೆಲ್ಲಿದೆ ಇದು. ನೀಮ್ ಕರ್ನಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಇದು. ಸೊ ಈಗ ನೀಮ್ ಪೌಡ್ರ್ ಮಿಕ್ಸ್ ಮಾಡ್ತಾಯಿದ್ದೀವಿ. ಆಮೇಲೆ ನಾವು ಇದನ್ನ ಅಡಿಷ್ನಲಾಗಿ ತರಿಸಿದ್ದೀವಿ. ಸೊ ಇದು ನೀಮ್ ಫ್ರೂಟ್ ಪೌಡರ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲಷ್ಟೇ ಕಾರ್ಬನ್ 25% ಇದೆ. ಇದು ತುಂಬ ಘಾಟಿದೆ. ಇದು ಹೈಲಿ ನೋಡ್ಬೋದು, ನೀವು ಕಲರ್ ನೋಡ್ಬೋದು. ಪ್ಯೂರಿಟಿ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ನೀಮ್ ಕೇಕಲ್ಲಿ. ಸೊ ನಾವು ಇನ್ನು ಸಪ್ರೇಟಾಗಿ ತರಿಸಿದ್ದೀವಿ. ಇದು ಏರಿಸ್ ಕಂಪ್ನಿದು. ಇದು ಕಾಸ್ಟ್ಲಿ. ಇದು 1000 rupees 25 kg. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಅಷ್ಟು ಕ್ವಾಲಿಟಿ ಕಮ್ಮಿ ಇದೆ. ಸೊ ನಾನು ರೆಫರ್ ಮಾಡೋದು ಕ್ಯೂಬಾದವ್ರದ್ದು ಚೆನ್ನಾಗಿದೆ, ಸಾಯಿಲ್ ಬೂಸ್ಟರ್ನ. ಆಮೇಲೆ ಈಗ ಇವ್ರದ್ದು ಇದು ನಾಸಿಕಿಂದ ತರಿಸಿದ್ದು, ಇದನ್ನು ಓಕೆ, ಇದು ಅದು ಈಕ್ವಲ್ ಆಗಿದೆ. ಸೊ ನಾನು ಎಲ್ಲರಿಗೂ ಪ್ರಿಫರೆನ್ಸ್ ಮಾಡೋದು ಇದು ಮತ್ತು ಕ್ಯೂಬಾ ಸಾಯಿಲ್ ಬೂಸ್ಟರ್, ಎರಡೂ ಪ್ರಿಫರ್ ಮಾಡ್ತೀನಿ. ಇವೆರಡೂ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸೊ ಇದು ಐಟಮ್ 3 ಆಯ್ತು ಇದು. ಫ್ರೆಂಡ್ಸ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದು ಐಟಮ್ 4 ಈಗ ನಾವು ಮಿಕ್ಸ್ ಮಾಡ್ತಿರೋದು. ಇದು ಟ್ರೈಕೋಡರ್ಮಾ ಅರ್ಜೇನಿಯಮ್ಮು ಬಯೋಫಂಗಿಸೈಡ್ಸ್. ಇದು ಟ್ರೈಕೋಡರ್ಮಾ ಅರ್ಜೇನಿಯಮ್. ಇದು 10 kg ಮಿಕ್ಸ್ ಮಾಡ್ತಾಯಿದ್ದೀವಿ. ಟೋಟಲ್ 2 ಟನ್ ಗೊಬ್ಬರಕ್ಕೆ. ಇದು ಸೂಡೋಮೋನಾಸ್. ಇದು 10 kg ಮಿಕ್ಸ್ ಮಾಡ್ತಾಯಿದ್ದೀವಿ. ಇದು ಟ್ರೈಕೋಡರ್ಮಾ ವಿರಿಡಿ. ಇದು 10 kg ಮಿಕ್ಸ್ ಮಾಡ್ತಾಯಿದ್ದೀವಿ. ಇದು ಮೆಟಾರೈಸಮು, ನಾನು ಹೇಳ್ತಾ ಇದ್ದೆ. ಇದು ರೂಟ್ ಕ್ರಬ್ಸ್ಗೆ ಮತ್ತು ಗೊಣ್ಣೆ ಹುಳ ಅಂತೀವಲ್ಲ, ಆ ಥರ ಎಲ್ಲದಕ್ಕೂ
ಮೆಟಾರೈಸಿಂಗು, ಇದನ್ನ ಮಿಕ್ಸ್ ಮಾಡ್ತಾಯಿದ್ದೀವಿ. ಇದು 10 kg. ಸೊ ಈ ಥರ ಎಲ್ಲ ಒಂದು ಲೇಯರ್ ನಾವೆಲ್ಲ ಇದು ಹಾಕಿದ್ಮೇಲೆ ಮತ್ತೆ ಇದ್ರ ಮೇಲೆ ಇನ್ನೊಂದು ಸ್ಟೆಪ್ ಮಾಡ್ತೀವಿ. ನೋಡ್ಕೊಳ್ಳಿ. ಸೊ ಇದು ನಾವೆಲ್ಲ ಪೌಡ್ರೆಲ್ಲ ಒಂದು ಲೇಯರ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇನ್ನೊಂದು ಮೇಲ್ಗಡೆ ಇನ್ನೊಂದು ಲೇಯರ್ ನಾವು ನೀಮ್ ಕೇಕ್ ಹಾಕ್ತಾಯಿದ್ದೀವಿ. ನೋಡಿ ನೀಮ್ ಫ್ರೂಟ್ ಕರ್ನಲಿಂದ ಎಕ್ಸ್ಟ್ರಾಕ್ಟ್ ಮಾಡೋದು. ಎಷ್ಟು ಕಲರ್ ಇದೆ ಮತ್ತು ಇದ್ರ ಸ್ಮೆಲ್ಲೂ ಹಂಗೆ ಇದೆ, ತುಂಬ ಕ್ವಾಲಿಟಿ ಇದೆ ಇದು. ಸೊ ಯಾರ್ಯಾರಿಗೆ ನೀಮ್ ಕೇಕ್ ಬೇಕೋ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ರೆಫರ್ ಮಾಡ್ತೀವಿ. ಡೈರೆಕ್ಟಾಗಿ ನೀವು ಕಂಪ್ನಿಯಿಂದ ತರಿಸ್ಕೋಬೋದು. ನೀಮ್ ಕೇಕಲ್ಲಿ ತುಂಬ ಮೋಸ ಇದೆ, ಎಲ್ಲ ಆಯಿಲ್ ಬೀಜದಲ್ಲೆಲ್ಲ ಮಿಕ್ಸಿಂಗ್ ಮಾಡ್ತಾರೆ ಮತ್ತು ಆಯಿಲ್ ತೆಗ್ದಿರೋದು ಕೊಡ್ತಾರೆ. ಸೊ ಹಂಗಾಗಿ ನಾವು ನೀಮ್ ಕೇಕ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ತುಂಬ ಕ್ವಾಲಿಟಿದು ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ಕೋಬೇಕು. ಹಂಗಿದ್ರೆ ಮಾತ್ರ ನಮಗೆ ರಿಸಲ್ಟ್ ಬರೋದು. ನೀಮ್ ಕೇಕಲ್ಲೂ ನಿಮಗೆ ಕಾರ್ಬನ್ 25% ಇರುತ್ತೆ. ಸೊ ಇದ್ರ ಮೇಲೆ ನಾವು ಈಗ ಇನ್ನೊಂದು ಲೇಯರ್ ಮಾಡ್ತೀವಿ. ಈಗ ನಾವು ಬರೀ ವಾಟರ್ ಸ್ಪ್ರೇ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳ್ತೀನಿ. ಬರೀ ಪ್ಲೈನ್ ವಾಟರ್ ಇದು. ಮೇಲ್ಗಡೆ ಟಾಪ್ ಒಂದು ಲೇಯರ್ ಫುಲ್ಲು ನಾವು ಇದು ತುಂಬ ಇಂಪಾರ್ಟೆಂಟ್ ಪ್ಲೈನ್ ವಾಟರ್ ಸ್ಪ್ರೇ ಮಾಡೋದು. ಏನಕ್ಕೆ ಅಂತ ಹೇಳ್ತೀನಿ. ಇದು ನೋಡಿ, ಇದು ಗೋ ಕೃಪಾಮೃತ ಅರ್ಧ ಲೀಟ್ರ್ ಹಾಕ್ಕೊತಿದ್ದೀವಿ. ಸೊ ಇದು ಅರ್ಧ ಲೀಟ್ರು EM1 ಕಲ್ಚರ್ ಅಂತ ಏನಂತ ಹೇಳ್ತೀನಿ. ಕಂಪೋಸಿಷನ್ ನೋಡ್ಕೋಬೋದು ನೀವು. ಲ್ಯಾಕ್ಟೋಬೆಸಿಲಸ್, ಫೋಟೋಸಿಂಥೆಸಿಸ್ ಬ್ಯಾಕ್ಟೀರಿಯಾ, ಸ್ಯಾಚುರೋಮೈಸಿಸ್, ಆಕ್ಟಿನೋಮೈಸಿಸ್, ಮಕ್ಕರ್ಸ್ ಮತ್ತು CF ಕೌಂಟೂ ಇದೆ. ಇಲ್ಲೊಂದು ಅಬ್ಸರ್ವ್ ಮಾಡಿ. ಫಾರ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಸ್ಲರಿ 5 ಲೀಟರ್ ಪರ್ 1 MT ಅಂದರೆ ಮೆಟ್ರಿಕ್ ಟನ್. 1 ಟನ್ನಿಗೆ 5 ಲೀಟರ್ ರೆಕಮೆಂಡ್ ಮಾಡಿದ್ದಾರೆ. ಬಟ್ ನಾವು 1 ಲೀಟ್ರ್ ಸ್ಪ್ರೇ ಮಾಡ್ತಾಯಿದ್ದೀವಿ. ಇದು ಮಾಡೋದ್ರಿಂದ ಅದು ಡಿಕಂಪೋಸ್ ಆಗುತ್ತೆ. ಆಮೇಲೆ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಕಾಂಪೋಸ್ಟ್ ಚೆನ್ನಾಗಾಗುತ್ತೆ. ಸೊ ಇದನ್ನು ಯಾಕೆ ಸ್ಪ್ರೇ ಮಾಡ್ಬೇಕಂದ್ರೆ ಹೇಳ್ತೀನಿ. ಸೊ ಇದು ಬಂದುಬಿಟ್ಟು ಬೆನಿಫಿಷಿಯಲ್ ಮೈಕ್ರೋಬ್ಸ್. ಅದು ಎಫೆಕ್ಟಿವ್ ಮೈಕ್ರೋಬ್ಸು, ಇದು ಬೆನಿಫಿಷಿಯಲ್ ಮೈಕ್ರೋಬ್ಸ್. ಸೊ ನಾವೀಗ ಸ್ಪ್ರೇ ಕೊಟ್ಟಿದ್ದೀವಲ್ಲ, ಏನೇನು ಕೊಟ್ಟಿದೆ ಅಂತ ನೋಡಿದ್ರಲ್ಲ. ಸೊ ಇದು ಏನಕ್ಕೆ ಕೊಡಬೇಕಂದ್ರೆ, ನೀವು ಹೊರಗಡೆಯಿಂದ ಏನೇ ಗೊಬ್ಬರ ತೊಗೊಂಬನ್ನಿ, ಯಾವುದೇ ಮ್ಯಾನೂರ್ ತಗೊಳ್ಳಿ, ಬೋನ್ ಮಿಲ್, ನೀಮ್ ಕೇಕ್, ಆರ್ಗ್ಯಾನಿಕ್ ಮ್ಯಾನೂರ್, ಸಗಣಿ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಹಂದಿ ಗೊಬ್ಬರ, ಯಾವುದೇ ಇರ್ತಕ್ಕಂಥ ಗೊಬ್ಬರನ ಡೈರೆಕ್ಟಾಗಿ ಹಾಕಬಾರ್ದು. ಈ ಥರ ಫರ್ಮೆಂಟೇಷನ್ ಮಾಡ್ಕೋಬೇಕು. ಫರ್ಮೆಂಟೇಷನ್ನ ಪ್ರೋಸೆಸ್ಸು ನ್ಯಾಚುರಲ್ ಫಾರ್ಮಿಂಗಲ್ಲಿ, ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಹೊರಗಡೆಯಿಂದ ಅದರಿಂದ ನಾವು ತಗೊಂಬಂದಿರ್ತಕ್ಕಂಥ ಮ್ಯಾನೂರಲ್ಲಿ ಏನಿರುತ್ತೆ ಏನಿರಲ್ಲ ಗೊತ್ತಿರಲ್ಲ. ಒಳ್ಳೆಯದ್ರ ಜೊತೆಗೆ ಕೆಟ್ಟದ್ರೂ ಇರುತ್ತೆ. ಸೊ ಅದನ್ನು ನಾವು ಡಿಕಂಪೋಸ್ ಮಾಡಿಬಿಟ್ಟು ಹಾಕಬೇಕು. ಕೆಲವರು ಸಮಾಧಿ ಗೊಬ್ಬರನೂ ಅಂತಾರೆ ಇದನ್ನ. ಸೊ ಈಗ ಒಂದು ಲೇಯರ್ ಸ್ಪ್ರೇ ಆದಮೇಲೆ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಫರ್ದರ್ ಹೇಳ್ತೀನಿ ಏನು ಮಾಡಬೇಕಂತ. ನೋಡಿ, ಅದೆಲ್ಲ ನಾವು ಒಂದು ಸ್ಟೆಪ್ಪು ಸ್ಪ್ರೇ ಮಾಡಿ ಮಿಕ್ಸ್ ಮಾಡಿದ್ದೀವಿ. ಈಗ ಇನ್ನೊಂದು ಸ್ಟೆಪ್ಪು ಸ್ಪ್ರೇ ಮಾಡ್ತೀವಿ. ಸೊ ಚೆನ್ನಾಗಿ ಮಿಕ್ಸ್ ಆಗಬೇಕಿದೆ. ಫುಲ್ಲು ಫರ್ಮೆಂಟೇಷನ್ ಆಗಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸರಿ, ನೋಡಿ ಯಾವ ಥರ ಮಿಕ್ಸ್ ಆಗಿದೆ ಅದೆಲ್ಲ. ಸೊ ಇನ್ನೊಂದು ಲೇಯರ್ ಸ್ಪ್ರೇ ಮಾಡ್ತಾಯಿದ್ದೀವಿ. ಸೊ ನಾವೀಗ ಮೇಲ್ಗಡೆ ಇನ್ನೊಂದು ಲೇಯರ್ ಮ್ಯಾನ್ಯೂರ್ ಮಿಕ್ಸ್ ಮಾಡ್ತಾಯಿದ್ವಿ. ಈ ಮ್ಯಾನ್ಯೂರ್ ತುಂಬ ಇಂಪಾರ್ಟೆಂಟು. ಈ ಮ್ಯಾನ್ಯೂರಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇಲೆ ಫುಲ್ಲು ಕವರ್ ಆಗೋ ಥರ ಇನ್ನೊಂದು ಲೇಯರ್ ನಾವು ಮಾಡ್ಕೋಬೇಕು. ಮ್ಯಾನ್ಯೂರ್ ಡೀಟೇಲ್ಸ್ ಹೇಳ್ತೀನಿ. ಮ್ಯಾನ್ಯೂರ್ನ ನಾವು ನಾಸಿಕ್ಕಿಂದ ತರಿಸಿದ್ದೀವಿ. ಇದು NPK ರೇಷಿಯೋ. ನೀವು NPK ಕಡಿಮೆ ಇದೆ ಅಂತ ಯಾರೂ ವರಿ ಆಗಬಾರ್ದು. ಯಾಕಂದರೆ ಇದು ನ್ಯಾಚುರಲ್ NPK. ಕಾರ್ಬನ್ ನೋಡಿ 14% ಇದೆ ಕಾರ್ಬನ್ ಇಲ್ಲೂ. CN ರೇಷಿಯೋ 21 ಇದೆ. ಸೊ
ಸೊ ಇದ್ರ ಸ್ಪೆಷಾಲಿಟಿ ಅಂದರೆ ಇದರಲ್ಲಿ ಕೋಳಿ ಗೊಬ್ಬರ, ಹಂದಿ ಗೊಬ್ಬರ, ಎರೆಹುಳ ಗೊಬ್ಬರ, ಎಂಡೆ ಗೊಬ್ಬರ, ಆಮೇಲೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಎಲ್ಲದೂ ಮಿಕ್ಸ್ ಮಾಡಿ ಕಾಂಪೋಸ್ಟ್ ಮಾಡಿ ಕೊಟ್ಟಿದ್ದಾರೆ. ಇದು ತುಂಬ ಸ್ಮೆಲ್ ಬರ್ತಾಯಿದೆ ಈ ಗೊಬ್ಬರ. ಯಾವ ಥರ ಇದೆ ಈ ಮ್ಯಾನರ್ನ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ. ಈ ಥರ ಎಲ್ಲ ಒಂದು ಮೇಲ್ಗಡೆ ಫುಲ್ಲೆಲ್ಲ ಒಂದು ಲೇಯರ್ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ಟೆಪ್ ಇದೆ ನೋಡಿ, ಎಲ್ಲ ಕವರ್ ಮಾಡಿದ್ದೀವಿ ಎಲ್ಲ. ಈಗ ಇನ್ನೊಂದು ಲೇಯರ್ ಎಲ್ಲ ಸ್ಟೆಪ್ ಆಯಿತು. ಈಗ ಮತ್ತೆ ಇದ್ರ ಮೇಲೆ ಸ್ಪ್ರೇ ಮಾಡಬೇಕು. ಈಗ ಮತ್ತು ನಾವು ಉಳಿದಿರೋ ಅರ್ಧ ಲೀಟ್ರನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಕೃಪಾಮೃತ, EM ಕಲ್ಚರು, ಆರ್ಗ್ಯಾನಿಕ್ ಕಾರ್ಬನ್ ಎಲ್ಲ ಲಿಕ್ವಿಡ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಮತ್ತೆ 2 ರೌಂಡ್ ಸ್ಪ್ರೇ ಮಾಡಬೇಕು. ಹೇಳ್ತೀನಿ ಯಾವ ಥರ ಮಾಡಬೇಕಂತ. ಸೊ ಇಲ್ಲಿಗೆ ನಮಗೆ 2 ಲೇಯರ್ ಮಿಕ್ಸಿಂಗ್ ಆಯಿತು, 2 ಲೇಯರ್ಸ್ ಸ್ಪ್ರೇಯಿಂಗ್ ಆಯಿತು. ಈಗ ಫೈನಲ್ ಸ್ಟೆಪ್ಪು. ಸೊ ಇದು ಸ್ವಲ್ಪ ಲೆಂತಿ ಪ್ರೊಸೆಸ್ಸು, ಪೇಷನ್ಸ್ ಇರಬೇಕು, ಟೈಮ್ ಇರಬೇಕು. ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಇದು. ಸೊ ನಾವು ಇದನ್ನ ಕಂಪ್ನಿನಲ್ಲೆಲ್ಲ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಇದಾದಮೇಲೆ ಈಗ ಫೈನಲ್ ಸ್ಟೆಪ್ಪಲ್ಲಿ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು 1 ಟೈಮ್, ಇದು 1 ಇಯರ್ಲಿ 1 ಟೈಮ್, ಒಂದು ಬೆಳೆಗೆ 1 ಸಾರಿ ಮಾಡಬೇಕಿದೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಈಗ ಫೈನಲ್ ರೌಂಡ್ ಮಿಕ್ಸ್ ಮಾಡಿದ್ದೀವಿ, ಸ್ಪ್ರೇನೂ ಮಾಡ್ತಾಯಿದ್ದೀವಿ. ಸೊ ಫೈನಲ್ ರೌಂಡ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ಈ ಥರ ಫೈನಲ್ ಸ್ಪ್ರೇ ಆದಮೇಲೆ, ಸೊ ನಮಗೆ ಫೈನಲ್ ಸ್ಟೆಪ್ ಎಲ್ಲ ಆದಮೇಲೆ ಈ ಥರ ಕವರ್ ಮಾಡಬೇಕು ನಾವು. ಇದು ಮಿನಿಮಮ್ 3 ಡೇಸ್ ಮಾಡಬೇಕು, ಮ್ಯಾಕ್ಸಿಮಮ್ 5 ಡೇಸ್ವರೆಗೂ ಮಾಡ್ಬೋದು. ಸೊ ಏನಕ್ಕೆ ಕವರ್ ಮಾಡಬೇಕಂದ್ರೆ ಇದು ಫರ್ಮೆಂಟೇಷನ್ ಆಗಬೇಕಿದು. ಸೊ ಇದು ಫರ್ಮೆಂಟೇಷನ್ ಆಗೋಕ್ಕೆ ಇದಕ್ಕೆ ಸೂರ್ಯನ ಕಿರಣಗಳು ಬೀಳಬಾರ್ದು, ಎಸ್ಪೆಷಲಿ ಮಧ್ಯಾಹ್ನದ ಬಿಸಿಲು ಬೀಳಬಾರ್ದು. ಸೊ ಈ ಥರ ನಾವು ಕವರ್ ಮಾಡಬೇಕು. ಸೊ ಇದಾದಮೇಲೆ ತೋರಿಸ್ತೀನಿ ಇದು ಯಾವ ಥರ ಫರ್ಮೆಂಟೇಷನ್ ಆಗುತ್ತೆ ಅಂತ. ಈ ಥರ 2 ಡೇಸ್ ಆದಮೇಲೆ ನಾವು ಮತ್ತೆ ಒಂದು ರೌಂಡ್ ಸ್ಪ್ರೇ ಮಾಡಬೇಕು, ಯಾಕಂದರೆ ಅದು ಮಾಯಿಶ್ಚರ್ ಇರಬೇಕು ಫರ್ಮೆಂಟೇಷನ್ಗೆ. ಸೊ ಇದು ಮೇಲೆ ಈಗ ವೈಟ್ ಕಾಣ್ತಿರೋದು ಅದು ಬ್ಯಾಸಿಲಸ್ ಸಬ್ಸಿಲ್ಸ್ ಅದು ನಾವು ಮಿಕ್ಸ್ ಮಾಡೋದು ಮರ್ತಿದ್ವಿ. ಸೊ ಹಂಗಾಗಿ ಯಾರು ಕನ್ಫ್ಯೂಸ್ ಆಗಿಬಿಡ್ರಿ. ಸೊ ಒಂದು 2 ಡೇಸ್ ಆದಮೇಲೆ ಈ ಥರ ಓಪನ್ ಮಾಡಿ ಈ ಥರ ಸ್ಪ್ರೇ ಮಾಡಿ ಮತ್ತೆ ಇನ್ನೊಂದು 2 ಡೇಸ್ ಮುಚ್ಚಿಡಬೇಕು. ಅವಾಗ ನಮಗೆ ಅದು ಮಾಯಿಶ್ಚರ್ ಇರುತ್ತೆ, ಫರ್ಮೆಂಟೇಷನ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಫ್ರೆಂಡ್ಸ್ ನೋಡೋದಿಲ್ಲ, ಆಫ್ಟರ್ 5 ಡೇಸ್ ಆಯಿತು. 5 ಡೇಸ್ ಆದಮೇಲೆ ಯಾವ ಥರ ಫರ್ಮೆಂಟೇಷನ್ ಬಂದಿದೆ ಅಂತ. ಸೊ ಮಿಕ್ಸಿಂಗು ಮಾಡ್ಕೊಳೋದು ಯಾವ ಥರ ಮಾಡ್ಕೊಬೇಕು ಅನ್ನೋದು ತೋರಿಸಿದ್ದೀನಿ. ಸೊ ಬಾಳೆ ಗಿಡಕ್ಕೆ ನಾವು ಡೈರೆಕ್ಟಾಗಿ ಹಾಕ್ಬಾರ್ದು, ಈ ಥರ ಮಣ್ಣು ತೆಗೆದುಬಿಟ್ಟು ನಾವು ಈ ಥರ ಎಲ್ಲ ಮಣ್ಣು ತೆಗೆದಿದ್ದೀವಿ. ಸೊ ಹಾಕಿ ಮೇಲೆ ಸಾಯಿಲ್ ಮುಚ್ಚಬೇಕು, ಇದು ಇಂಪಾರ್ಟೆಂಟ್. ನೋಡಿ ಈ ಥರ ನಾವು ಸಾಯಿಲೆಲ್ಲ ಕವರ್ ಮಾಡಬೇಕು ಗೊಬ್ಬರ ಹಾಕಿದ್ಮೇಲೆ. ಇದು ತುಂಬ ಇಂಪಾರ್ಟೆಂಟ್, ಭಾಳ ಜನ ಮಾಡಲ್ಲ. ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ, ಇವತ್ತಿನ ಸ್ಪೆಷಲ್ ಏನಂದರೆ ಅದೇ ಬೋನ್ ಮೀಲ್ ಫರ್ಟಿಲೈಸರ್. ಏನಕ್ಕೆ ಇದನ್ನ ಯೂಸ್ ಮಾಡಬೇಕಂದ್ರೆ ರಾಸಾಯನಿಕ DAP ಫರ್ಟಿಲೈಸರ್ಗೆ ಇದು ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ 18% ಇರುತ್ತೆ ಫಾಸ್ಫರಸ್, ಇಸ್ ಪ್ಯೂರ್ ನ್ಯಾಚುರಲ್ ಫಾಸ್ಫರಸ್ ಇದು. ಆಮೇಲೆ 15% ಕ್ಯಾಲ್ಶಿಯಮ್ ಇರುತ್ತೆ. ಸೊ ನಮಗೆ ಕೆಮಿಕಲಲ್ಲಿ DAPನಲ್ಲಿ ನಮಗೆ 45% ಇರುತ್ತೆ. ಸೊ ಆ 45 ಈ 18ಗೆ ಈಕ್ವಲ್, ಯಾಕಂದರೆ ಇದು ನ್ಯಾಚುರಲ್. ಇದು ಬೋನ್ ಮೀಲ್ ಫರ್ಟಿಲೈಸರ್ಸ್ ಆಯಿತು. ಇದರಲ್ಲಿ ಗ್ರೇಡ್ ನೋಡಿದಲ್ಲ, ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ 3 ಗ್ರೇಡ್ ತೋರಿಸಿದ್ರು ಅವರು, A B C.
ಸೊ ನಾವು ಎ ಗ್ರೇಡೇ ಚೂಸ್ ಮಾಡ್ಕೊಂಡಿದ್ವಿ, ಯಾಕಂದರೆ ಇದು ಬೋನ್ ಮೀಲ್ ಫರ್ಟಿಲೈಸರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಲ್ಲ ಬೆಳೆಗೆ ಫಾಸ್ಫರಸ್ ಅನ್ನೋದು ರಂಜಕ ಅಂತ ಏನು ಹೇಳ್ತೀವಲ್ಲ, ತುಂಬ ಇಂಪಾರ್ಟೆಂಟು. ಎಸ್ಪೆಷಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರಿಗೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರಿಗೆ ಇದು ತುಂಬ ಇರುತ್ತೆ, ತುಂಬ ಇಂಪಾರ್ಟೆಂಟು. ಎರಡನೇದು ಬಂದುಬಿಟ್ಟು ನಾವು ನೀಮ್ ಕೇಕ್ ಎಲ್ಲ ಆ್ಯಡ್ ಮಾಡಿದ್ವಿ. ನೀಮ್ ಕೇಕು ನಾವು ತರಿಸಿರೋದು ಹೈಲಿ ಆಯಿಲ್ ಕಾನ್ಸಂಟ್ರೇಷನ್ ಫ್ರೂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಅದನ್ನ ಕರ್ನಲ್ ಅಂತಾರೆ, ನೀಮ್ ಕೇಕ್ ಕರ್ನಲ್ ಫ್ರೂಟ್ ಅಂತ. ತುಂಬ ಕ್ವಾಲಿಟಿ ಇದೆ, ತುಂಬ ಸ್ಮೆಲ್ ಇದೆ, ಘಾಟಿದೆ. ಸೊ ಇದು ಸೆಕೆಂಡ್ ಐಟಮು. ಇನ್ನು 3 ಐಟಮು. ಮೂರನೇ ಐಟಮ್ ಎಲ್ಲರಿಗೂ ಗೊತ್ತು, ಆರ್ಗ್ಯಾನಿಕ್ ಮ್ಯಾನೂರಿಗೆಲ್ಲ ಮಿಕ್ಸ್ ಮಾಡಿದ್ದೀವಿ. ಆಮೇಲೆ ನೀಮ್ ಮಿಕ್ಸ್ಡ್ ಕೇಕೆಲ್ಲ ತರಿಸಿದ್ದೀವಿ. ಅದರಲ್ಲಿ ಈ ಕ್ಯಾಸ್ಟ್ರಲ್ ಕೇಕು, ಹೊಂಗೆ ಮತ್ತು ಶೇಂಗಾ ಹಿಂಡಿ ಎಲ್ಲ ಮಿಕ್ಸ್ ಇರುತ್ತೆ. ಅದೊಂದು ಕ್ವಾಲಿಟಿ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ. ಆಮೇಲೆ ಕ್ಯೂಬಾದವ್ರದ್ದು ಸಾಯಿಲ್ ಬೂಸ್ಟನ್ನು ಯೂಸ್ ಮಾಡಿದ್ದೀವಿ. ಅವ್ರದ್ದೆಲ್ಲ ನೀಮ್ ಕೇಕ್ ಪರ್ಸೆಂಟೇಜ್ ಎಲ್ಲ ಹೈ ಪರ್ಸೆಂಟೇಜ್ ಇದೆ. ಸೊ ಇದಕ್ಕೆ ಮೇಯ್ನ್ ಏನಂದರೆ, ಇದೆಲ್ಲದಕ್ಕೂ ಡೈರೆಕ್ಟಾಗಿ ಹಾಕ್ಬಾರ್ದು. ನಾನು ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ. ಟ್ರೈಕೋಡರ್ಮಾ ವಿರಿಡಿ, ಟ್ರೈಕೋಡರ್ಮಾ ಅರ್ಜೇನಿಯಮು, ಬ್ಯಾಸಿಲಸ್ ಸೆಪ್ಸಿಲ್ಸು, ಸೂಡೋಮೋನಾಸು, ಮೆಟಾರೈಸಮು, ಇದನ್ನೆಲ್ಲನೂ ನಾವು ಮಿಕ್ಸ್ ಮಾಡಿ ಈ ಥರ ಫರ್ಮೆಂಟೇಷನ್ ಮಾಡಿ ಹಾಕ್ಬೇಕು. ದಯವಿಟ್ಟು ಯಾರೂ ಡೈರೆಕ್ಟಾಗಿ ಹಾಕ್ಬೇಡಿ, ಯಾಕಂದರೆ ಹೊರಗಡೆಯಿಂದ ಈಗ ಬೋನ್ ಮಿಲ್ ಅಂದ ತಕ್ಷಣ 2 ರೀತಿಯಿಂದ ಮಾಡ್ತಾರೆ. ಅದನ್ನ ಕೆಲವರು ಸ್ಟೀಮ್ ಮಾಡ್ತಾರೆ, ಸ್ಟೀಮ್ ಮಾಡಿ ಕೊಡ್ತಾರೆ. ಕೆಲವರು ಅದನ್ನ ಫರ್ಮೆಂಟೇಷನ್ ಮಾಡಿಕೊಡ್ತಾರೆ. ಸೊ ನಾವು ಎ ಗ್ರೇಡ್ ತಂದಿರೋದ್ರಿಂದ ಅದರಲ್ಲಿ ಒಳ್ಳೆಯ ಕ್ವಾಲಿಟಿ ಇದೆ. ಆಮೇಲೆ ಏನೇನು ಬೋನ್ ಮಿಲ್ಲಲ್ಲಿ ಏನೇನು ಮಿಕ್ಸ್ ಆಗಿರುತ್ತೆ ಗೊತ್ತಿರಲ್ಲ. ಆಮೇಲೆ ಆರ್ಗ್ಯಾನಿಕ್ ಮ್ಯಾನರಲ್ಲಿ ಏನೇನು ಯಾವ ಥರ ಆಗಿರುತ್ತೆ ಗೊತ್ತಿರಲ್ಲ. ಸೊ ಯಾವುದೇ ವಸ್ತು ಹೊರಗಡೆಯಿಂದ ಅಂತಂದರೆ ಡೈರೆಕ್ಟಾಗಿ ಹಾಕ್ಬಾರ್ದು. ಇದು ತುಂಬ ಇಂಪಾರ್ಟೆಂಟು. ಸೊ ಒಂದು ವರ್ಷಕ್ಕೆ ಒಂದು ಬೆಳೆಗೆ ಒಂದು ಸರಿ ಕಂಪಲ್ಸರಿ ಇದನ್ನ ಏನಕ್ಕೆ ಮಾಡಬೇಕಂದ್ರೆ, ಎಲ್ಲರಿಗೂ ಗೊತ್ತು, ಪನಾಮ ಸರೋಗ ರೋಗ ಆಗಿರ್ಬೋದು, ಅಡಿಕೆಗೆ ಇದು ಅಣಬೆ ರೋಗ ಆಗಿರ್ಬೋದು, ಇನ್ನು ತೆಂಗುಗೆ ಕಾಂಡ ಕೊರಕು, ಫಂಗಸ್ ರಿಲೇಟೆಡ್ ಡಿಸೀಸ್ ಜಾಸ್ತಿ ಲಾಂಗ್ ಟರ್ಮ್ ಬೆಳೆಗೆ. ಎಸ್ಪೆಷಲಿ ಆರ್ಟಿಕಲ್ಚರ್ ಲಾಂಗ್ ಟರ್ಮ್ ಬೆಳೆಗೆಲ್ಲ ತುಂಬ ಕಾಂಪ್ಲಿಕೇಟೆಡ್ಸ್ ಎಲ್ಲ ಬರುತ್ತೆ. ಕೆಮಿಕಲಲ್ಲಿ ಬಂದಾಗ ಕಂಟ್ರೋಲ್ ಆಗೋಲ್ಲ. ಆಮೇಲೆ ರೋಗ ಬಂದಮೇಲೆ ನಮಗೆ ಕಣ್ಣಿಗೆ ಕಾಣೋದು ಅದು ರೋಗ ಬಂದು ನಮಗೆಲ್ಲ ಅಟ್ಯಾಕ್ ಆಗಿ ಒಂದು ಮಿನಿಮಮ್ ಲಾಂಗ್ ಟರ್ಮ್ ಕ್ರಾಪಲ್ಲಿ 1 ತಿಂಗಳಾಗುತ್ತೆ ನಮಗೆ ಕಣ್ಣಿಗೆ ಕಾಣೋಷ್ಟೊತ್ತಿಗೆ. ಸೊ ಅವಾಗ ನಾವು ಏನು ಮಾಡೋಕೆ ಹೋದ್ರೆ ನಮ್ಗೆ ಇಳುವರಿ ಕಡಿಮೆ ಆಗುತ್ತೆ. ಸೊ ವರ್ಷಕ್ಕೊಂದು ಸರಿ ರೋಗ ಬರಲಿ ಬರದೇ ಇರಲಿ, ಈ ಥರ ಮಾಡಿದರೆ ನಮಗೆ ಡಿಸೀಸ್ ಇಯರ್ ಬೈ ಇಯರ್ ನಿಮಗೆ ಡಿಸೀಸೂ ಬರೋಲ್ಲ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಈಲ್ಡ್ ಜಾಸ್ತಿ ಆಗುತ್ತೆ. ಸೊ ನಾವು ನೆಮ್ಮದಿಯಾಗಿರ್ಬೋದು. ಆರ್ಗ್ಯಾನಿಕ್ ಫಾರ್ಮಿಂಗು ಮತ್ತು ನ್ಯಾಚುರಲ್ ಫಾರ್ಮಿಂಗಲ್ಲಿ ಈ ಸರಿ ವರ್ಷಕ್ಕೊಂದು ಸರಿ ಈ ಥರ ಮಾಡಿಕೊಂಡ್ರೆ ನಮಗೆ ಟೆನ್ಷನ್ಸ್ ಇರೋಲ್ಲ. ಅದ್ರ ಕೆಲಸ ಅದು ಮಾಡುತ್ತೆ. ಸೊ ಈ ಥರ ಫರ್ಮೆಂಟೇಷನ್ ಮಾಡಿ ನಾವು ರೈಟ್ ವೇನಲ್ಲಿ ಕೊಟ್ಟರೆ ಡಿಸೀಸ್ ಮ್ಯಾನೇಜ್ಮೆಂಟ್ ಅಂತೂ ನಾವು 100% ನಾನು ಹೇಳ್ತೀನಿ. ನಾವು ಇದೇ ಫಾರ್ಮುಲಾ ಇಟ್ಕೊಂಡು ಮಾಡ್ಕೊಂಬಂದಿದ್ದೀವಿ. ಕ್ಯೂರ್ ಈಸ್ ಬೆಟರ್ ದೆನ್ ಪ್ರಿವೆಂಟಿವ್ ಅಂತಾರಲ್ಲ, ಆ ಥರ. ಸೊ ಬಂದಮೇಲೆ ಹೋರಾಡೋದಕ್ಕಿಂತ ಬರದೇ ಇರೋ ಥರ ನೋಡ್ಕೋಬೇಕು, ಇದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ನಾವು ಈ ಥರ ಒಂದು ಕಾಂಬಿನೇಷನ್ ಮಾಡ್ಕೊಂಡಿದ್ದೀವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರು ಮತ್ತು ಎಸ್ಪೆಷಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ಈ ಥರ ಅವರಿಗೆ ಹೈಲಿ ರೆಕಮೆಂಡೆಡು. ಆಮೇಲೆ ಸೆಮಿ ಆರ್ಗ್ಯಾನಿಕ್ ಮಾಡೋರಿಗೂ ತುಂಬ ಇಂಪಾರ್ಟೆಂಟು. ಸೊ ಈ ಥರ ಎಲ್ಲ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಈಲ್ಡ್ ಬರುತ್ತೆ. ಮೇಯ್ನ್ ಡಿಸೀಸ್ ಕಂಟ್ರೋಲ್ ಮಾಡಿದರೆ ಈಲ್ಡಲ್ಲಿ ಅದೇ ಬೈ ಡಿಫಾಲ್ಟಾಗಿ ನಮಗೆ ಈಲ್ಡ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಥರ ನಾವು ಎಲ್ಲರೂ ಮಾಡ್ಕೊಳ್ರಿ. ಏನಾದರೂ ಡೌಟ್ ಇದ್ದರೆ ನೀವು ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು.